ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಮ್ಮ ರಕ್ಷಕನು ನಮ್ಮ ಕರ್ತನು ಅನುದಿನವೂ ನಮ್ಮನ್ನು ಪ್ರೀತಿ ಮಾಡಿ, ಸಾಂತ್ವನ ಮಾಡಿ, ಸಮಾಧಾನ ಮಾಡಿ, ಧೈರ್ಯಪಡಿಸಿ ನಾನಿದ್ದೇನೆ, ಭಯಪಡಬೇಡ ಎಂದು ಹೇಳುತ್ತಾ ನಮಗೆ ಬೇಕಾದ ಸಹಾಯಹಸ್ತವನ್ನು ಚಾಚುತ್ತಾ ಇದುವರೆಗೂ ನಡೆಸಿದ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವಜನವೇ, ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ 2 ಕಾರ್ಯಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಈ 29ನೇ ತಾರೀಕು ಶುಕ್ರವಾರ ಮತ್ತೆ ಚಿತ್ರದುರ್ಗದಲ್ಲಿ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿ ಬರಲಿಕ್ಕಿದ್ದೇವೆ. ಉಪವಾಸ ಪ್ರಾರ್ಥನೆ 10:30 ಹಿಡಿದು 3 ಗಂಟೆ ತನಕ ಇರುತ್ತದೆ. ಚಿತ್ರದುರ್ಗ ಸುತ್ತಮುತ್ತಲೂ ಅಲ್ಲಿ ಒಂದು ಕೂಟವಾಗಿ, ಮನೆಯಲ್ಲಿ ಅಲ್ಲ, ಒಂದು ಕೂಟವಾಗಿ, ಒಂದು ಸಭೆಯಾಗಿ ನಾವಲ್ಲಿ ಸೇರಲಿಕ್ಕೆ ಹೋಗುತ್ತಾ ಇದ್ದೇವೆ. ನಿಮಗೆ ಯಾರಿಗಾದರೂ ಅಡ್ರೆಸ್ ಬೇಕಾದರೆ ದಯಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಹಾಕಿರುತ್ತೇನೆ. ನೀವು ನೋಡಿ ದಯಮಾಡಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ನಿಜವಾದ ದೈವಿಕ ವಾಕ್ಯದಿಂದ ಬಿಡುಗಡೆ, ಸಮಾಧಾನ, ಕುಟುಂಬದಲ್ಲಿ ಬಿಡುಗಡೆ, ಆಶೀರ್ವಾದಗಳು ಆ ಒಂದು ಕೂಟದಲ್ಲಿ ನೀವು ಅನುಭವಿಸುತ್ತೀರೆಂದು ನಾನು ನಂಬುತ್ತಾ ಇದ್ದೇನೆ. ಎರಡನೆಯದಾಗಿ, ಇದೇ ತಿಂಗಳು 28ನೇ ತಾರೀಕು ಅಂದರೆ 29ಕ್ಕಿಂತ ಮುಂಚೆ ನಾವು ಬೈಬಲ್ ತರಗತಿ ಕ್ಲಾಸನ್ನು ಪ್ರಾರಂಭ ಮಾಡಬೇಕಂದುಕೊಂಡಿದ್ದೇವೆ. ಒಂದು ಜೂನ್ 1ನೇ ತಾರೀಕಿನಿಂದ ಆನ್ಲೈನ್ ಮತ್ತು ಆಫ್ಲೈನ್ ಯಾರಾದರೂ ಯವನಸ್ಥರು ದೇವರ ಸೇವೆ ಮಾಡಬೇಕು, ನಾನು ನಿಜವಾಗಿ ವಾಕ್ಯವನ್ನು ಕಲಿತು ಈಗಿನ ಕಾಲದ ಸುಳ್ಳು ಬೋಧನೆಗಳ ಮಧ್ಯೆ, ಈಗಿನ ಅಂತ್ಯಕಾಲದ ದಿನಗಳಲ್ಲಿ ಸ್ವಾರ್ಥೆಯನ್ನು ಸಾರುವುದಕ್ಕೂ, ದೇವರ ನಾಮ ಮಹಿಮೆಪಡಿಸಿ ದೇವರ ರಾಜ್ಯ ಕಟ್ಟುವುದಕ್ಕೆ ನಿಮ್ಮವರು ಯಾರಾದರೂ ಯಾವುದೇ ಡಿನಾಮಿನೇಷನ್ ಆಗಲಿ ಸಂಪರ್ಕಿಸಿ ಇಲ್ಲಿ ಬಂದು ಉಳ್ಕೊಂಡು ಕೂಡ ಅವರು ಬೈಬಲ್ ತರಗತಿಗಳನ್ನು ಅಟೆಂಡ್ ಮಾಡಬಹುದು. ಈ 2 ಕಾರ್ಯಗಳನ್ನು ನಿಮ್ಮಲ್ಲಿ ನಾನು ತಿಳಿಯ ಬಯಸುತ್ತಾ ಇದ್ದೇನೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಮುಂದಕ್ಕೆ ಸಾಗಿ ಹೋಗೋಣ. ಪ್ರಸಂಗಿ ಗ್ರಂಥ ಅದರ 7ನೇ ಅಧ್ಯಾಯ 21-22ನೇ ವಾಕ್ಯ. ಹಾಡುವ ಮಾತುಗಳೆಲ್ಲ ಲಕ್ಷ್ಯಕ್ಕೆ ತಾರದಿರು, ನಿನ್ನ ಆಳು ನಿನ್ನನ್ನು ಶಪಿಸುವುದು ಕಿವಿಗೆ ಬಿದ್ದೀತು, ನೀನು ಅನೇಕ ವೇಳೆ ಇತರರನ್ನು ಶಪಿಸಿದ್ದಿ ಎಂಬುದಕ್ಕೆ ನಿನ್ನ ಮನಸ್ಸೇ ಸಾಕ್ಷಿ ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯ ಮೊದಲ ಭಾಗ. ಏನೋ ಮೊದಲ ಭಾಗ ಇರುತ್ತೆ, ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತಾರದಿರು. ನಮ್ಮ ಸಾಧಾರಣ ಭಾಷೆಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ಜನರು ಆಡುವ ಎಲ್ಲ ಮಾತುಗಳಿಗೆ ನೀನು ಲಕ್ಷಿಸಬೇಡ, ಇಲ್ಲ ಲಕ್ಷ್ಯ ಕೊಡಬೇಡ. ಬಾಯಿ, ನಾಲಿಗೆ ಇದೆ ಅಂತಹ ಅನೇಕ ಜನರು ಇಷ್ಟಾನುಸಾರವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಈಗ ಮಾತನಾಡಿರುವುದು ಮತ್ತೆ ಮಾತಾಡುವುದಿಲ್ಲ, ಮುಂದೆ ಮಾತಾಡುವುದು ಹಿಂದೆ ಮಾತಾಡುವುದಿಲ್ಲ. ನಿನ್ನನ್ನು ಹೊಗಳುವವರು ತೆಗಳುವಂತೆ ಆಗಿಬಿಡುತ್ತಾರೆ. ನಮ್ಮ ಬಲಹೀನತೆಗಳನ್ನು ಹಿಡಿದುಕೊಂಡು ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಬೈಬಲ್ ಒಂದು ಒಳ್ಳೆಯ ಮಾತನ್ನು, ಆಲೋಚನೆಯನ್ನು ಕೊಡುತ್ತಾ ಇದೆ. ಜನರು ಆಡುವ ಎಲ್ಲ ಮಾತುಗಳಿಗೆ ನೀನು ಲಕ್ಷ್ಯ ಕೊಡಬೇಡ. ಅವರು ಏನೇ ಮಾತಾಡಿಕೊಂಡು ಹೋಗಲಿ, ಅವರು ಏನೇ ಹೇಳಿಕೊಂಡು ಹೋಗಲಿ, ನಿನ್ನನ್ನು ನಿರುತ್ಸಾಹಪಡಿಸುವ, ನಿನ್ನ ನಂಬಿಕೆಯನ್ನು ಕುಗ್ಗಿಸುವ, ನಿನ್ನನ್ನು ಬಾಧಿಸುವಂಥ ಕಾರ್ಯಗಳನ್ನು ಜನರು ಹೇಳುತ್ತಾ ಇರುತ್ತಾರೆ. ನಾವು ನೋಡುವುದಾದರೆ ಅನೇಕರಲ್ಲಿ ಈ ಒಂದು ಭಾವನೆ ಇದೆ, ಲೋಕ್ ಕ್ಯಾ ಕಹತೆ ಹೈ, ಅಂದರೆ ಮನುಷ್ಯರು ಏನಂದ್ಕೊಳ್ತಾರೋ, ಯೇಸುವನ್ನು ನಂಬಬೇಕು, ಆಲಯಕ್ಕೆ ಹೋಗಬೇಕು, ಇಂಥ ಕೆಲಸ ಮಾಡಬೇಕು, ಇಂಥ ತೀರ್ಮಾನ ತೆಗೆದುಕೊಳ್ಳಬೇಕು. ಅಯ್ಯೋ, ಲೋಕ್ ಕ್ಯಾ ಕಹತೆ ಹೈ, ಮನುಷ್ಯರು ಏನಂದ್ಕೊಳ್ಳುತ್ತಾರೋ ಅಲ್ವಾ, ವಾಟ್ ಪೀಪಲ್ ವಿಲ್ ಸೇ, ವಾಟ್ ಪೀಪಲ್ ವಿಲ್ ಥಿಂಕ್. ಇದೇ ಭಾವನೆ ಯಾವಾಗಲೂ ನಾವು ಒಳ್ಳೆಯದನ್ನು ಮಾಡಬೇಕು, ದೈವಿಕವಾದದ್ದು ಮಾಡಬೇಕು, ಪ್ರಾರ್ಥಿಸಬೇಕು, ಆಲಯಗಳಿಗೆ ಹೋಗಬೇಕು, ಕೂಟಗಳಿಗೆ ಹೋಗಬೇಕು,
ಆದರೆ ಅಯ್ಯೋ ನಮ್ಮ ಸೇವಕರೇನಂದುಕೊಳ್ತಾರೋ, ನಮ್ಮ ಸಭೆಯವರೇನಂದುಕೊಳ್ತಾರೋ, ನಮ್ಮ ಅಕ್ಕಪಕ್ಕದವರೇನಂದುಕೊಳ್ತಾರೋ, ನನ್ನ ಜೊತೆಗೆಲಸಗಾರರು ಏನಂದುಕೊಳ್ಳುತ್ತಾರೋ, ಈ ರೀತಿಯಾಗಿ ಒಳ್ಳೆಯದನ್ನು, ಸತ್ಯವಾದದ್ದನ್ನು, ನಿಜವಾದದ್ದನ್ನು, ದೇವರಿಗೆ ಮೆಚ್ಚುಗೆಯಾದದ್ದನ್ನು ಮಾಡಲಿಕ್ಕೆ ಆಗದೆ ಎಷ್ಟೋ ಜನರು ಅವರೇನಂದುಕೊಳ್ತಾರೋ ಅಂತ ಹೇಳಿ ಇರುತ್ತಾರೆ. ನಿಮ್ಮ ಮನೆಗಳಲ್ಲಿ ಹಾಗೆ ಅಲ್ವಾ? ಕೆಲವರು ಮನೆಯಲ್ಲಿ ಯಜಮಾನರು ಹೇಳ್ತಾರೆ, ಅಯ್ಯೋ ನಮ್ಮ ಮನೆಯವರು, ನಮ್ಮ ಊರಿನವ್ರು ಏನಂದುಕೊಳ್ತಾರೆ, ನಮ್ಮ ಸಂಬಂಧಿಕರು ಏನಂದುಕೊಳ್ತಾರೆ, ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದರೆ, ನಾವು ಯೇಸುವನ್ನು ನಂಬ್ತಾ ಇದ್ದೀವಿ ಅಂತ ಗೊತ್ತಾದರೆ, ನಾವು ಈ ರೀತಿ ನಡ್ಕೊಳ್ತಾ ಇದ್ದೀವಿ ಅಂತ ಗೊತ್ತಾದರೆ ಏನಂದುಕೊಳ್ತಾರೆ? ಈ ಒಂದು ಭಯ ಆಡಿಕೊಳ್ಳುತ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಳ್ಳುತ್ತಾರೆ ಎಂಬ ಭಾವನೆಗಳುಳ್ಳವಂಥದ್ದು ತುಂಬ 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 ಇದೆ. ನನ್ನ ಪ್ರಿಯ ದೇವಜನವೇ, ಇಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ನಿಮಗೂ ನನಗೂ ಒಂದು ನೇರವಾದಂಥ ಆಲೋಚನೆಯನ್ನು ಕೊಡುತ್ತಾ ಇದೆ. ಜನರು ಮಾತಾಡಿಕೊಳ್ಳುವ ಎಲ್ಲ ಮಾತುಗಳಿಗೆ ನೀನು ಲಕ್ಷ್ಯ ಕೊಡೋಕ್ಕೆ ಹೋಗಬೇಡ. ಯಾಕೆಂದರೆ ಜನರು ಇಷ್ಟಾನುಸಾರ ಮಾತಾಡುತ್ತಾರೆ, ತಮಗಿಷ್ಟ ಬಂದ ಹಾಗೆ ನಡೆದುಕೊಳ್ಳುತ್ತಾರೆ. ನನ್ನ ಪ್ರಿಯರೇ, ಯೇಸು ಸ್ವಾಮಿಯನ್ನು ಕೂಡ ಅನೇಕರೇನೆಂದ್ರೆ ಗೊತ್ತಾ, ಇವನು ನಮಗೆ ಗೊತ್ತು, ಇವನು ಆ ಮರಗೆಲಸದವನ ಮಗನಲ್ಲವೇ ಅಂತ ಹೇಳ್ತಾ ಇದ್ರು. ಅಂದರೆ ಆತನು ಏನು ಮಾಡ್ತಾನೋ, ಏನು ಆಗ್ತಾನೋ ಅನ್ನೋದ್ರ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇಲ್ಲ. ಬದಲಾಗಿ ಅವರು ಮಾತಾಡಿಕೊಳ್ಳೋದು, ನಮಗೆ ಗೊತ್ತಿಲ್ವಾ, ಇವನೊಂದು ಮರಗೆಲಸದವನು, ಇವನ ಕೈಯಲ್ಲಿ ಏನಾಗುತ್ತೆ, ಇವನೇನು ಮಾಡ್ತಾನೆ ಅಂತ ಅಂದುಕೊಳ್ಳುತ್ತಾ ಇದ್ರು. ಆದರೆ ಆ ಬಡಗಿಯ ಮಗನ ಕುರಿತಾಗಿ, ಆ ಮರಗೆಲಸದವನ ಕುರಿತಾಗಿ ಈ ದಿನ ನಾವೆಲ್ಲರೂ ಮಾತಾಡಿಕೊಳ್ಳುತ್ತೇವೆ. ಯಾಕೆಂದರೆ ಆತನು ಲೋಕ ರಕ್ಷಕನಾಗಿ, ನಮಗಾಗಿ ಮಾನವಧಾರಿಯಾಗಿ ಬಂದಂಥ ಕರ್ತನಾಗಿದ್ದಾನೆ. ಇವತ್ತು ನಿಮ್ಮ ಮಕ್ಕಳ ಕುರಿತು ಕೂಡ ಅನೇಕರು ಅಂದ್ಕೊಳ್ಳಿ. ನೋಡಿ, ಇವತ್ತಿನ ವಾಕ್ಯ ಏನು ಹೇಳುತ್ತಂದರೆ, ಕೊನೆಯ ಭಾಗದಲ್ಲಿ ಜನರು ಏನು ಅಂದುಕೊಳ್ಳುತ್ತಾ ಇದ್ದಾರೆ ಅಲ್ಲ, ದೇವರು ನಿನ್ನ ಕುರಿತಾಗಿ ಏನು ಅಂದುಕೊಳ್ಳುತ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಅದನ್ನು ನೀವು ಕೇಳದೆ ದಯಮಾಡಿ ಹೋಗಬೇಡಿ. ವಾಕ್ಯ ಬಹಳ ಆಳವಾಗಿ ನಾವು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ನೀವು ಧ್ಯಾನ ಮಾಡಿಕೊಳ್ಬೇಕು. ಮತ್ತು ಪ್ರಿಯ ಜನವೇ, ಜನರು ಒಂದು ವೇಳೆ ಏನಂದರೆ ನಮ್ಮ ಮಧ್ಯದಲ್ಲಿ ಇರುವಂತಹ ಏನೋ ಒಂದು ಗಿಡನ ನೋಡ್ರಿ, ಯಾವುದಾದ್ರೂ ಒಂದು ಗಿಡ ಬೆಳೀತಾ ಇದೆ ಅಂತ ಹೇಳಿದರೆ, ಆ ಗಿಡವನ್ನು ನೋಡಿ ಅನೇಕರು ಎಲೆ ಕೀಳುವವರು ಒಬ್ಬರು, ಇದು ಸರಿಯಾಗಿ ಬೆಳೀತಾ ಇಲ್ಲ ಅನ್ನೋರು ಒಬ್ಬರು, ಇದು ಏನಕ್ಕೆ ಇಲ್ಲಿದೆ ಅಂತ ಹೇಳುವವರೊಬ್ಬರು, ಒಬ್ಬೊಬ್ಬರು ಒಂದೊಂದು ಆಲೋಚನೆಯನ್ನು ಹೇಳ್ತಾ ಇರ್ತಾರೆ. ಆದರೆ ಆ ಮರವು ಬೆಳೆದು ಒಂದು ಫಲವನ್ನು ಕೊಡಲಿಕ್ಕೆ ಬಂದಾಗ ಆಗ ನಿಜವಾಗಿ ಅದರ ಪ್ರಯೋಜನ ಏನು ಗೊತ್ತಾಗುತ್ತದೆ. ಒಂದು ಮಗು ಜನಿಸಿದಾಗ, ಮಗು ಬೆಳೆಯುವಾಗ ಮುಂದೆ ಆ ಮಗು ಏನಾಗುತ್ತೋ ಅಂತ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಅವರು ಬೆಳೆದು ಒಂದು ಸಾಧನೆಯನ್ನು ಮಾಡಿದಾಗ ಗೊತ್ತಾಗುತ್ತೆ, ಇಂಥವರು ಈ ರೀತಿಯಾದ ಕಾರ್ಯ ಮಾಡಿದರ ಎಂಬುದಾಗಿ. ನಿಮಗೆಲ್ಲ ಗೊತ್ತಿರ್ಬೋದು, ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿಯ ಕುರಿತು ಹೇಳ್ತಾ ಇದ್ರು, ಆಫ್ ನೇಕೆಡ್ ಫಕೀರ್ ಅಂತ ಹೇಳ್ತಾ ಇದ್ರು. ಆಫ್ ನೇಕೆಡ್ ಫಕೀರ್ ಅಂದರೆ ಒಂದು ಅರ್ಧಂಬರ್ಧ ಉಡುಗೆಯನ್ನು ಧರಿಸಿದಂಥ ಒಂದು ಸನ್ಯಾಸಿ ಥರ ಇದ್ದ ಗಾಂಧೀಜಿ. ಆದರೆ ಕೊನೆಯಲ್ಲಿ ಅವರು ಮಾಡಿದಂಥ ಸಾಧನೆಯ ಕುರಿತು ನೋಡಿದ್ರೆ, ಸತ್ಯಾಗ್ರಹದ ಮೂಲಕವಾಗಿ, ಸ್ವಾತಂತ್ರ್ಯ ಹೋರಾಟದ ಮೂಲಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಒಂದು ಮುಖ್ಯವಾದಂಥ ಒಂದು ಸ್ಥಾನವನ್ನು ಅವರು ಅಲಂಕರಿಸಿದರು. ಸ್ವಾಮಿ ವಿವೇಕಾನಂದ ಅನ್ನುವಂಥವರು ಒಂದು ಮಾತನ್ನು ಈ ರೀತಿಯಾಗಿ ಹೇಳ್ತಾರೆ ಇಂಗ್ಲೀಷಲ್ಲಿ, ಅರೈಸ್ ಅಂಡ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಹೇಳ್ತಾರೆ. ಅಂದರೆ ಎದ್ದೇಳಿರಿ, ನೀವು ಎಚ್ಚರಗೊಳ್ಳಿರಿ, ನಿಂತುಕೊಳ್ಳಬೇಡ್ರಿ, ನಿಮ್ಮ ಗುರಿ ಮುಟ್ಟುವ ತನಕ ನೀವು ನಿಂತುಕೊಳ್ಳಬೇಡ್ರಿ. ಅದರ ಅರ್ಥ ಏನಂದರೆ, ಜನರು ಏನು ಹೇಳ್ತಾರ ಕೇಳಿಸ್ಕೊಳ್ಳಿ ಅಂತಲ್ಲ ಆತನು ಹೇಳಿದ್ದು, ನೀವು ಜನರ ಕಡೆಗೆ ನೋಡಬೇಡ್ರಿ, ಜನರ ಸಲಹೆಗಳ ಕಡೆಗೆ ನೋಡಬೇಡ್ರಿ. ನಿಮಗೆ ಒಂದು ಗುರಿ ಇದೆ, ಒಂದು ಗೋಲ್ ಇದೆ, ನೀವು ಅದನ್ನು ನೋಡಿ ಹೋಗ್ತಾ ಇರಿ. ಇವತ್ತು ದೇವರು ಕೂಡ ಹೇಳುವಂಥ ಮಾತು, ಹೌದು ಜನರು ನಮಗೆ ಅಗತ್ಯವಿದೆ, ಆದರೆ ಅವರ ಮಾತುಗಳು ಮಾತ್ರ ನಮಗೆ ಅಗತ್ಯ ಇಲ್ಲ. ಯಾಕೆಂದರೆ ಏನಾದರೂ ಒಂದು ಬಿಸ್ನೆಸ್ಸು, ಒಂದು ಕೆಲಸನೋ, ಒಂದು ವಿದ್ಯಾಭ್ಯಾಸನೋ, ಒಂದು ಇಂಟರ್ವ್ಯೂವೋ ನಾವು ಹೋಗುವಾಗ ಅವರು ನಾವೇನೇ ಪ್ರಯತ್ನ ಮಾಡಿ ಯಾರಿಗಾದರೂ ತಿಳಿಸಿದರೆ, ಅಯ್ಯೋ ಆ ಕಂಪ್ನಿನ, ಅದು ದೊಡ್ಡ ಕಂಪ್ನಿ, ನಿಮ್ಮ ಕೈಯಲ್ಲಿ ಆಗಲ್ಲ. ನಿನ್ನ ಮಕ್ಕಳು ಆಶಯಲ್ಲೇ ಇಲ್ಲ, ಆಗಲ್ಲ. ನೀವು ಈ ಈ ವ್ಯಾಪಾರ ಮಾಡ್ತೀರಿ, ಅಲ್ಲಿ ವ್ಯಾಪಾರ ಆಗಲ್ಲ. ಅಂದರೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಏನು ಮಾಡಿಬಿಡ್ತಾರೆ ಗೊತ್ತಾ, ಅಡ್ಡಬಾಯಿ ಹಾಕಿ ಇದನ್ನು ನಡೆಯಲ್ಲ, ಇದು ಆಗಲ್ಲ, ಇದು ನಿನಗೆ ಸಾಧ್ಯ ಇಲ್ಲ, ಇದು ಯಾಕೆ ಮಾಡ್ತೀಯ ಅಂತ ಹೇಳಿಬಿಟ್ಟು ನಮಗೆ ಅಡ್ಡಬಾಯಿ ಹಾಕಿ ನಾವು ಮುಂದಕ್ಕೆ ಹೋಗದ ಹಾಗೆ ಮಾಡುತ್ತಾ ಇರುತ್ತಾರೆ. ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಿಮಗೆ ದೇವರೊಂದು ದರ್ಶನ ಕೊಟ್ಟು, ಒಂದು ವಾಗ್ದಾನ ಕೊಟ್ಟು, ಇದನ್ನು ಮಾಡು ಮಗಳೇ, ನಿನಗೆ ಶಕ್ತಿ ಮೀರಿ ಮಾಡಬೇಕು.
ಹೌದು, ಯಾವತ್ತು ಶಕ್ತಿ ಬಲಹೀನವಾದದ್ದಲ್ಲ, ಶಕ್ತಿ ಮೀರಿ ನಾವು ದುಡಿಯಬೇಕು, ಶಕ್ತಿ ಮೀರಿ ನಮ್ಮ ಸಮಯವನ್ನು ಕಳೆಯಬೇಕು, ಶಕ್ತಿ ಮೀರಿ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಕಳೆಯಬೇಕು, ಹೆಚ್ಚು ಸಮಯ ನಾವು ವಾಕ್ಯದಲ್ಲಿ ಕಳೆಯಬೇಕು. ಅರ್ಧ ಗಂಟೆ ನನ್ನ ಪ್ರಾರ್ಥನೆ ಅಂದರೆ ಇನ್ನೂ 10 ನಿಮಿಷ ಜಾಸ್ತಿ ದೇವರಿಗೆ ಕೊಡ್ತೀನಿ, ಒಳ್ಳೆಯದಕ್ಕೆ ಕೊಡ್ತೀನಿ, ದೇವ್ರಿಗೆ ಕೊಡ್ತೀನಿ ಅನ್ನುವಂಥ ಮನಸ್ಸು ನಮ್ಮಲ್ಲಿರಬೇಕು. ಆದರೆ ಲೋಕವು ಮೊಬೈಲ್ಗೆ ಜಾಸ್ತಿ ಕೊಡು, ನ್ಯೂಸ್ಗಳಿಗೆ ಜಾಸ್ತಿ ಕೊಡು, ಕ್ರಿಕೆಟ್ಗಳಿಗೆ ಜಾಸ್ತಿ ಕೊಡು, ರಾಜಕೀಯಗಳಿಗೆ ಜಾಸ್ತಿ ಕೊಡು. ಅನೇಕ ಚಾನಲ್ಗಳು, ಅನೇಕರು ತನ್ನ ಕಡೆಗೆ ತಿಳಿಸಿಕೊಳ್ಳುವುದಕ್ಕೆ ಒಳ್ಳೆಯ ಆಕರ್ಷಣೀಯವಾದಂಥ AI ವಿಡಿಯೋಗಳನ್ನು, ಆಕರ್ಷಣಿಕವಾದ ಸ್ಟೋರಿಗಳನ್ನು, ಆಕರ್ಷಣಿಕವಾದಂಥ ನ್ಯೂಸ್ಗಳನ್ನು, ಆಕರ್ಷಣಿಕವಾದಂಥ ಟ್ರೆಂಡಿಂಗ್ ಆದಂಥ ಟಾಪಿಕ್ಗಳನ್ನು, ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಇರ್ತಾರೆ. ಆದರೆ ಅದು ಮುಖ್ಯ ಅಲ್ಲ ದೇವಜನವೇ. ದೇವರು ವಾಕ್ಯ ಹೇಳುತ್ತದೆ, ಎಲ್ಲ ಮಾತುಗಳಿಗೆ ಲಕ್ಷ್ಯ ಕೊಡಬೇಡ. ಸುಮ್ಮನೆ ನ್ಯೂಸ್ಗಳು, ಸುಮ್ಮನೆ ಸೀರಿಯಲ್ಗಳು, ಸುಮ್ಮನೆ ಸಿನಿಮಾಗಳು, ಸುಮ್ಮನೆ ಮೊಬೈಲ್ಗಳು, ಸುಮ್ಮನೆ ಬೇಡದೇ ಇರುವ ಕೃತ್ಯಗಳಿಗೆ ಸಮಯವನ್ನು ಕೊಟ್ಟರೆ ದೇವರು ಹೇಳ್ತಾ ಇದ್ದಾರೆ, ನೀವೇನು ಮಾಡಬಾರ್ದಂತೆ. ನೀವು ಹೇಳ್ತದೆ, ಜನರು ಆಡುವ ಮಾತುಗಳಿಗೆ, ಅವರು ಹೇಳುವಂಥ ಕಾರ್ಯಗಳಿಗೆ ನೀನು ಮನಸ್ಸು ಕೊಡಬಾರದು ಅಂತ ಹೇಳುತ್ತಾ ಇದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 10ನೇ ವಾಕ್ಯವನ್ನು ನಾವು ಓದುವುದಾದರೆ, ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೋಡಿ, ಮೊದಲ ಭಾಗದಲ್ಲಿ ಹೇಳ್ತಾ ಇರುವುದು, ನಾನು ಈಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ಇಲ್ಲವೇ ದೇವರನ್ನೋ ಎಂದು ಕೇಳುತ್ತಾ ಇದೆ. ಹಲ್ಲೆಲೂಯಾ. ನೋಡಿ, ಯಾರನ್ನು ನಾವು ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ? ಯಾವಾಗಲೂ ಲೋಕ, ಜನ, ಅವರೇನಂತಾರೋ, ಇವರೇನಂತಾರೋ, ಇದೇನಾಗುತ್ತೋ ಅದೇನಾಗುತ್ತೋ, ಇದರ ಬಗ್ಗೆ ನಾವು ತುಂಬ ಕಾಲಹರಣ, ತುಂಬ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ದೇವರ ವಾಕ್ಯ ನೋಡಿ, ಗಲಾತ್ಯದವರಿಗೆ ಪೌಲನು ಬರೆಯುತ್ತಾ, ನಾನು ಈಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಯಾರನ್ನು ನಾನು ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಒಂದೇ ಒಂದು ನೇರವಾದ ಪ್ರಶ್ನೆ, ನೀವು ಮೊಬೈಲನ್ನು, ಸೀರಿಯಲ್ಗಳನ್ನು, ರಾಜಕೀಯವನ್ನು, ಕ್ರಿಕೆಟನ್ನು, ಇರುವೆ ಮಕ್ಕಳನ್ನು, ಗಂಡನನ್ನು, ಹೆಂಡತಿಯನ್ನು, ಕುಟುಂಬವನ್ನು, ಇವುಗಳನ್ನೇ ಮೆಚ್ಚಿಸುತ್ತಾ ಇದ್ದರೆ ನೀವು ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಸಾರಿ, ನಾನು ಉದ್ದೇಶಪೂರ್ವಕವಾಗಿ ಮಾತನ್ನು ಹೇಳ್ತಾ ಇಲ್ಲ. ಮೊದಲು ದೇವರು, ಮೊದಲು ದೇವರ ಕಾರ್ಯಗಳು, ನಂತರ ಕುಟುಂಬ, ನಂತರ ನಮ್ಮ ಕೆಲಸಗಳು, ನಂತರ ನಮ್ಮ ಊರಿನವರು, ಸ್ನೇಹಿತರು, ಸಂಬಂಧಿಕರು ಎಲ್ಲ. ಆದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ, ಸ್ನೇಹಿತರನ್ನು, ಸಂಬಂಧಿಕರನ್ನು, ಊರಿನವರನ್ನು ತಲೆ ಮೇಲಿಟ್ಕೊಳ್ತೀವಿ, ಕುಟುಂಬವನ್ನು ಅಲ್ಲಗಳೆಯುತ್ತೀವಿ. ನಿಮ್ಮಲ್ಲಿ ಎಷ್ಟು ಜನ ಸಹೋದರ ಸಹೋದರಿಯರು ಆ ರೀತಿಯಾಗಿ ಮಾಡ್ತಾ ಇದ್ದೀರಾ? ಅನೇಕರು ನಮ್ಮಲ್ಲಿ ತಪ್ಪು ಮಾಡುತ್ತಾ ಇರುವುದೇನೆಂದರೆ, ಯಾವುದಕ್ಕೋ ಸಮಯಾವಕಾಶ ಕೊಟ್ಟು ಕುಟುಂಬಕ್ಕೂ ದೇವರಿಗೂ ಸಮಯಾವಕಾಶವನ್ನು ಕಡಿಮೆ ಮಾಡ್ತಾ ಇದ್ದೀವಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಂತರ ಫ್ಯಾಮಿಲಿ, ಆ ಎರಡರ ನಂತರ ಮಿನಿಸ್ಟ್ರಿ ಇಲ್ಲ ಬಿಸ್ನೆಸ್ಸು, ನೀವೇನೇ ಇರಲಿ, ಬಟ್ ಸೆಕೆಂಡ್ ಪ್ಲೇಸ್, ಫಸ್ಟ್ ಪ್ಲೇಸ್. ಈ ಎರಡು ಸ್ಥಾನಗಳನ್ನು ಎಚ್ಚರವಾಗಿಟ್ಟುಕೊಳ್ಳಿ. ಮನುಷ್ಯರೇನು ಮಾತಾಡ್ಕೊಳ್ತಾರೋ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ನೋಡಿ, ಹೊರಗಡೆ ನಮಗೆ ಎಷ್ಟೇ ಟೆನ್ಷನ್ಸ್ ಇರ್ಬೋದು, ಮನೆಯಲ್ಲಿ ಟೆನ್ಷನ್ ಇರಬಾರ್ದು ಅಲ್ವಾ? ಮನೆ ಹೊರಗಿನವರು ಎಷ್ಟೇ ವಿರೋಧಿಗಳಿರ್ಬೋದು, ಮನೆಯೊಳಗಡೆ ವಿರೋಧಿಗಳಿರಬಾರ್ದು. ಯಾಕೆಂದರೆ ಸುಖವಾಗಿ ನಿದ್ರಿಸಬೇಕಾಗಿರೋದು ಮನೆಯಲ್ಲಿ, ಸುಖವಾಗಿ ಊಟ ಮಾಡಬೇಕಾಗಿರೋದು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ಹೊರಗಡೆಯಿಂದ ನಮಗೆ ನೆಮ್ಮದಿ ಬರೋದಿಲ್ಲ. ಸಹೋದರಿ ಸಹೋದರ, ಅದಕ್ಕೆ ಮೊದಲು ದೇವರಿಗೂ ನಂತರ ಕುಟುಂಬಕ್ಕೂ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪೌಲ ಭಕ್ತನು ಅದಕ್ಕೆ ಕೇಳ್ತಾ ಇದ್ದಾರೆ, ನಾನು ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಯಾರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ದೇನೆ? ಯಾರಿಗೆ ನಾನು ಕೊಡ್ತಾ ಇದ್ದೇನೆ? ಹೂಮ್ ಐ ಗಿವಿಂಗ್ ಫಸ್ಟ್ ಪ್ಲೇಸ್? ಯಾರು? ಹೂ ಈಸ್ ಇನ್ ಯುವರ್ ಲೈಫ್? ಯಾರು ನಿನ್ನ ಲೈಫಲ್ಲಿ ಫಸ್ಟಲ್ಲಿದ್ದಾರೆ? ನಾವು ಕೆಲಸಕ್ಕೆ ಕೊಡ್ತಾ ಇದ್ದೀವಾ? ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀವಾ? ಸಮಾಜಕ್ಕೆ ಕೊಡ್ತಾ ಇದ್ದೀವಾ? ನಾವು ಕೊಡಬಾರ್ದು. ದೇವರು ಯಾವಾಗಲೂ ಹೇಳುವಂಥದ್ದು, ಜನರ ಮಾತುಗಳಿಗೆ ಮೋಡಿಯಾಗಬೇಡ, ಜನರ ಮಾತುಗಳಿಗೆ ಒಲಿದು ಬಿಡಬೇಡ.
ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆರಿಸಬೇಡ. ಅವರು ಆಫರ್ಸ್ ನೋಡ್ತಾರೆ, ಅವರು ಅದನ್ನು ನೋಡ್ತಾರೆ, ಇದನ್ನು ನೋಡ್ತಾರೆ, ಇದನ್ನು ಮಾಡಬಾ ಅದನ್ನು ಮಾಡಬಾ ಅಂತ ಹೇಳುವಾಗ ನಾವು ಅವರ ಪ್ರಕಾರವಾಗಿ ಹೋಗಬಾರ್ದು. ನಾವು ಯಾರನ್ನು ಮೆಚ್ಚಿಸುವವರಾಗಿರಬೇಕು, ಯಾರನ್ನು ಒಲಿಸಿಕೊಳ್ಳುವವರಾಗಿರಬೇಕು, ಅದನ್ನು ನಾವು ನೋಡಬೇಕಾಗಿದೆ. ಇದು ಮುಖ್ಯವಾಗಿರುವಂಥ ಕಾರ್ಯ. ದೇವರು ನಮ್ಮ ಕುರಿತಾಗಿ ಏನು ಹೇಳ್ತಾರೆ ಅಂದರೆ, ಜನರು ಕೆಲವು ಸಾರಿ ನಮಗೆ ಹೇಳ್ತಾರೆ, ಓ ನಿನಗೆ ಬುದ್ಧಿ ಕಡಿಮೆ ಅಲ್ವಾ, ನಿನಗೆ ಅಂದ ಕಡಿಮೆ, ನಿನಗೆ ಆ ಒಂದು ಜ್ಞಾನ ಕಡಿಮೆ, ನೀನು ಅದರಲ್ಲಿ ಹೇಳ್ತಾರೆ. ಆದರೆ ಒಂದು ವಿಷಯ, ದೇವರು ನಿಮ್ಮನ್ನು ನನ್ನನ್ನು ಎಷ್ಟರ ಮಟ್ಟಿಗೆ ಸೃಷ್ಟಿಸಬೇಕೋ ಅಷ್ಟರ ಮಟ್ಟಿಗೆ ಸೃಷ್ಟಿಸಿದ್ದಾರೆ. ದೇವರು ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 139ನೇ ಕೀರ್ತನೆ 14ನೇ ವಚನದಲ್ಲಿ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ಹೇಳ್ತಾ ಇದೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದೇವರೇ, ಲೋಕದ ಜನ ನನ್ನನ್ನು ಏನೇ ಹೇಳಬಹುದು, ನಾನು ನೋಡಲಿಕ್ಕೆ ಅಂದವಾಗಿಲ್ಲದೆ ಇರಬಹುದು, ಬುದ್ಧಿ ಇಲ್ಲದೆ ಇರಬಹುದು, ಶಾರೀರಿಕ ಆರೋಗ್ಯ ಇಲ್ಲದೆ ಇರಬಹುದು, ಸಾಧನೆ ಮಾಡದೇ ಇರಬಹುದು, ನಾನು ಏನೂ ಲೋಕದಲ್ಲಿ ಮಾಡದೆ ಎಲ್ಲರೂ ನೋಡಿ ನನ್ನನ್ನು ಅಯ್ಯೋ ಅಯ್ಯೋ ಅನ್ನಬಹುದು. ಆದರೆ ನೀನು ನನ್ನನ್ನು ಅದ್ಭುತವಾಗಿಯೂ ಸುಂದರವಾಗಿಯೂ ಉಂಟು ಮಾಡಿದ್ದಿ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಿಯ ದೇವಜನರೇ, ನೀವು ನಾನು ಆಲೋಚಿಸಬೇಕಾಗಿರುವುದು, ನಮ್ಮನ್ನುಂಟು ಮಾಡಿದ ದೇವರು ನಿಮ್ಮನ್ನು ನನ್ನನ್ನು ಪರ್ಫೆಕ್ಟಾಗಿ ಸಂಪೂರ್ಣವಾಗಿ ಆತನಿಗೆ ಬೇಕಾದ ರೀತಿಯಲ್ಲಿ ಉಂಟು ಮಾಡಿದ್ದಾನೆ. ನಮ್ಮ ಹಾವಭಾವಗಳನ್ನು ನೋಡಿ ಜಕ್ಕಾಯನನ್ನು ಕುಳ್ಳ ಜಕ್ಕಾಯ ಅಂದರು. ಎಲ್ಲರೇನಂದರು? ಕುಳ್ಳ ಜಕ್ಕಾಯ. ಅವನ ಶರೀರವನ್ನು ಹಿಡಿದು ಕುಳ್ಳ ಕುಳ್ಳ ಅಂತ ಕರೀತಾ ಇದ್ರು. ಆದರೆ ದೇವಜನವೇ, ಕುಳ್ಳನಾದರೂ ದೇವರ ಕೃಪೆಗೆ ಕರುಣೆಗೆ ಬಾಧ್ಯನಾದನು. ಯೇಸು ಸ್ವಾಮಿಯವರ ಮನೆಗೆ ಹೋದರು. ಒಂದು ಮಾತು ಹೇಳಿದರು, ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ ಅಂತ ಹೇಳಿದರು. ಎಷ್ಟೋ ಮನೆಗಳಿದ್ದವು, ಆದರೆ ಕುಳ್ಳನಾದ, ಈ ಸುಂಕ ವಸೂಲಿ ಮಾಡುವ ಜನರ ಕೈಯಲ್ಲಿ ಬಯಸಿಕೊಳ್ಳುವಂಥವರ ಮನೆಗೆ ಯೇಸು ಸ್ವಾಮಿ ಯಾಕೆ ಹೋಗಬೇಕಾಗಿತ್ತು? ಇವತ್ತು ನೀವು ನಿಮ್ಮ ಮನೆಗಳಲ್ಲಿ ಒಂದು ಆಲೋಚನೆ ಮಾಡಿರಿ. ಎಷ್ಟೋ ನಿಮ್ಮ ಊರಲ್ಲಿ ನಿಮ್ಮ ಸುತ್ತಲೂ ಶ್ರೀಮಂತ ಮನೆಗಳಿದ್ದಾವೆ, ದೊಡ್ಡ ದೊಡ್ಡ ಆದಾಯ ಮಾಡುವ ಜನರಿದ್ದಾರೆ. ಯೇಸು ನಿಮ್ಮ ಮನೆಗೆ ಯಾಕೆ ಬಂದರು? ಯಾಕೆ ಯೇಸು ನಿಮ್ಮ ಮನೆಯಲ್ಲಿದ್ದಾರೆ? ಯಾಕೆ ನಿಮ್ಮನ್ನು ಅಬ್ರಹಾಮನ ವಂಶಿಕನನ್ನಾಗಿ ಆಯ್ಕೆ ಮಾಡಿಕೊಂಡನು? ನೀವು ಕೂಡ ಅಬ್ರಹಾಮನ ವಂಶಿಕರಲ್ಲವೇ? ಹೌದಲ್ವ? ಕ್ರಿಸ್ತೇಸುವಿನಲ್ಲಿ ನಾವು ಅಬ್ರಹಾಮನ ವಂಶಿಕರಾಗಿದ್ದೇವೆ. ಆದ್ದರಿಂದ ಜನರು ನಮ್ಮ ಹಾವಭಾವವನ್ನು ಹಿಡಿದು, ನಮ್ಮ ಕೆಲಸವನ್ನು ಹಿಡಿದು, ನಮ್ಮ ಜಾತಿಯನ್ನು ಹಿಡಿದು, ನಮ್ಮ ಊರನ್ನು ಹಿಡಿದು, ನಮ್ಮ ವಿದ್ಯಾಭ್ಯಾಸವನ್ನು ಹಿಡಿದು, ನಮ್ಮ ಕಸುಬನ್ನು ಕೆಲಸವನ್ನು ಹಿಡಿದು ನಮ್ಮನ್ನು ಹೀಯಾಳಿಸಿ ಮಾತನಾಡಬಹುದು. ಆದರೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಅದ್ಭುತವಾಗಿಯೂ ಸುಂದರವಾಗಿಯೂ ಉಂಟು ಮಾಡಿದ್ದೇನೆ. ಹಲ್ಲೆಲೂಯಾ. ಅದನ್ನು ನಾವು ಬಹಳ ಚೆನ್ನಾಗಿ ಜ್ಞಾಪಕ ಇಡಬೇಕು. ನಮ್ಮನ್ನು ದೇವರು ಈ ರೀತಿ ಕೊಂಡಾಡಿರುವುದರಿಂದ, ನಮ್ಮನ್ನು ಉಂಟು ಮಾಡಿರುವುದರಿಂದ ನಾವು ಆತನನ್ನು ಕೊಂಡಾಡಬೇಕು. ಎರಡನೇದಾಗಿ ದೇವರು ನಮ್ಮ ಕುರಿತಾಗಿ ಏನಂತ ಆಲೋಚನೆ ಮಾಡ್ತಾ ಇದ್ದಾರೆ ಗೊತ್ತಾ? ದೇವರು ಹೇಳ್ತಾ ಇದ್ದಾನೆ ಜಕರಿಯನ ಗ್ರಂಥದಲ್ಲಿ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕುವವನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೋಡಿ, ಅನೇಕರು ಅಂದುಕೊಳ್ಬೋದು, ನಿನ್ನ ಪರವಾಗಿ ಯಾರಿದ್ದಾರಪ್ಪ, ನಿನ್ನ ಪರವಾಗಿ ಯಾರು ನಿಂತುಕೊಳ್ತಾರೆ, ನಿನಗೆ ಯಾರು ಸಹಾಯ ಮಾಡ್ತಾರೆ ಅಂತ ಅನ್ನಬಹುದು. ಆದರೆ ದೇವಜನವೇ, ನಮಗೆ ಸಹಾಯ ಮಾಡಲಿಕ್ಕಾಗಿ ನಮ್ಮ ದೇವರಿದ್ದಾನೆ. ನಮ್ಮ ದೇವರಿದ್ದಾನೆ. ಇದಾನ ಇಲ್ವಾ? ನಿಮ್ಮನ್ನು ತಾಕುವವನು ಕರ್ತನ ಕಣ್ಣುಗಳನ್ನು ತಾಕುವವನಾಗಿದ್ದಾನೆ. ಹಾಗಾದರೆ ನಿಮಗೆ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಇಲ್ಲದೇ ಇರಬಹುದು, ಆದರೆ ನಿಮ್ಮ ಪರವಾಗಿ ದೇವರಿದ್ದಾನೆ. ಆತನಿದ್ದಾನೆ. ನಿಮ್ಮನ್ನು ಹಾಗೆ ಬಿಡುವುದಿಲ್ಲ, ನಿಮ್ಮನ್ನು ಹಾಳಾಗುವುದಕ್ಕೆ ಬಿಡುವುದಿಲ್ಲ. ಸೌಲನಾಗಿದ್ದವನು ನೋಡಿ ಏನು ಮಾಡ್ತಾನೆ, ಯೇಸುವನ್ನು ನಂಬಿರುವಂಥ ಮಕ್ಕಳನ್ನು ಹಿಡಿದು ಕೊಲ್ಲಲಿಕ್ಕಾಗಿ ದಮಸ್ಕ ಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ. ಓ ದಮಸ್ಕದಲ್ಲಿರುವಂಥ ವಿಶ್ವಾಸಿಗಳು ಇದನ್ನು ತಿಳಿದು, ಓ ದೇವರೇ, ಆ ಸೌಲನು ಕೊಲೆಗಾರನು, ಹಿಂಸಕನು ನಮ್ಮ ಬಳಿಗೂ ಬರ್ತಾ ಇದ್ದಾನೆ, ನಮ್ಮನ್ನು ಕಾಪಾಡಪ್ಪ ಅನ್ನುವಾಗ ದೇವರು ಅಲ್ಲಿಯವರೆಗೂ ಸೌಲನನ್ನು ಬಿಟ್ಟಿದ್ದಿದ್ದು ಯಾಕೆಂದರೆ ಹಿಂಸಕನನ್ನೇ ಸ್ವಾರ್ಥಿಕನನ್ನಾಗಿ ಮಾಡಬೇಕಾಗಿ ದೇವರು ಆಲೋಚಿಸಿದನು. ಆ ಆಲೋಚನೆಯ ಮೇರೆಗೆ ದೇವರೇನು ಮಾಡಿದ್ರು, ಪೌಲನನ್ನು
ಏನು ಮಾಡಿದರೆ, ಹಿಂಸಕನಾಗಿರುವ ಪೌಲನನ್ನು ಸುವಾರ್ತಿಕನನ್ನಾಗಿ ಮಾಡಿದನು. ಇವತ್ತು ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಹಿಂಸಕರಿದ್ದಾರಾ? ನೀವು ದೇವರ ಮಕ್ಕಳೆಂದು ತಿಳಿದು ಹೀಯಾಳಿಸುವವರಿದ್ದಾರಾ? ನಿಮಗೆ ಈ ನೋವನ್ನು ಕೊಡುವವರಿದ್ದಾರಾ? ಹಾಗಾದರೆ ನೀವು ದಮಸ್ಕ ಪಟ್ಟಣದ ವಿಶ್ವಾಸಿಗಳಂತೆ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಮೊರೆಯನ್ನು ಆಲಿಸಿ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಹಿಂಸಿಸುವ ಹೀಯಾಳಿಸುವ ವ್ಯಕ್ತಿಗಳನ್ನು ಏನು ಮಾಡ್ತಾನೆ, ಆತನು ಏನೋ ಮಾಡಿ ಮಾರ್ಪಾಡು ಮಾಡಿಬಿಡ್ತಾನೆ. ನಮ್ಮ ಆಲೋಚನೆ ಅವರು ಬದಲಾಗಬೇಕು. ನಮ್ಮನ್ನು ವಿರೋಧಿಸುವವರು ಬದಲಾಗಬೇಕು. ನಮಗೆ ತೊಂದರೆ ಕೊಡುವವರು ಶತ್ರುಗಳು ಮಿತ್ರರಾಗಬೇಕು. ನಾವು ಪ್ರಾರ್ಥಿಸಿದರೆ ದೇವರು, ಓ ಕರ್ತನ ಸ್ತೋತ್ರ, ಕರ್ತನ ಎಲ್ಲ ಕಾರ್ಯಗಳನ್ನು ನಿಮಗಾಗಿ ನನಗಾಗಿ ಮಾಡುವಂಥವರಾಗಿದ್ದಾರೆ. ನನ್ನ ಪ್ರೀತಿಯ ದೇವಜನರು, ಹಾಗಾದರೆ ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿಕೊಡೋಣ. ಕೇಳೋಣ, ಅಪ್ಪ, ಅನೇಕರು ಅನೇಕ ಕಾರ್ಯಗಳನ್ನು ನನ್ನ ಮುಂದೆ ಮಾತನಾಡ್ತಾರಪ್ಪ. ಅವರು ಮಾತಾಡುವಂಥ ಯಾವ ಮಾತುಗಳಿಗೂ ನಾನು ಕಿವಿಗೊಡದೆ ನಿನ್ನ ಕಡೆಗೆ ನೀನೇನು ಅಂದುಕೊಳ್ತಾ ಇದ್ದೀಯಾ, ನೀನು ನನ್ನ ಜೀವಿತದಲ್ಲಿ ಏನು ಉದ್ದೇಶಿಸಿದ್ದೀಯಾ, ಅದನ್ನೇ ನಾನು ಮಾಡುವಂತೆ ನನಗೆ ಸಹಾಯ ಮಾಡಯ್ಯ. ನೀನೇ ನನಗೆ ನನ್ನ ಪರವಾಗಿ ನಿಲ್ಲುವಂಥ ದೇವರು, ನನ್ನನ್ನು ತಾಕುವವನು ನೀನನ್ನು ತಾಕುವ ಹಾಗೆ. ನೀನು ನನ್ನನ್ನು ಉಂಟು ಮಾಡಿದ್ದು ಅದ್ಭುತವಾಗಿ, ನೀನು ಸುಂದರವಾಗಿ ನನ್ನನ್ನು ಉಂಟು ಮಾಡಿದೆಯಪ್ಪ. ಜನರು ಏನೇ ಅಂದುಕೊಂಡ್ರು, ಜಕ್ಕಾಯನೆಂತ ಕುಳ್ಳ ಜಕ್ಕಾಯ ಅಂತ ಕರೆದರೂ ಕೂಡ ಹಾಗೆ ನನ್ನನ್ನು ಅನೇಕರು ಹೀಯಾಳಿಸಬಹುದು. ಆದರೆ ನೀನು ನನ್ನನ್ನು ಅಬ್ರಹಾಮನ ವಂಶಿಕನನ್ನಾಗಿ ಆರಿಸಿಕೊಂಡಿದ್ದೀಯಲ್ಲವೇ, ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಅನೇಕರು ಕುಗ್ಗಿಸುವ ನಕಾರಾತ್ಮಕವಾದ ಕೃತ್ಯಗಳನ್ನು ನಿಮಗೆ ವಿರೋಧವಾಗಿ ಮಾತನಾಡ್ತಾರೆ. ಅವರ ಮಾತುಗಳಿಗೆ ಕಿವಿಗೊಡಬೇಡ್ರಿ. ಇಲ್ಲದೇ ಇದ್ದಾಗ ಒಂಥರ, ಇದ್ದಾಗ ಒಂಥರ ಮಾತಾಡ್ತಾರೆ. ರಾತ್ರಿಯಲ್ಲೊಂಥರ, ಹಗಲೊಂಥರ ಮಾತಾಡ್ತಾರೆ. ಓ ದೇವರು ಅವರೆಲ್ಲರನ್ನ ಮಾರ್ಪಡಿಸಲಿ ಎಂದು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ದಿನ ನಿನ್ನ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ಪ್ರೀತಿಯ ದೇವ ಜನರು, ಎಷ್ಟೋ ಜನರು ಇವರನ್ನು ಕರ್ತನೇ ಹೀಯಾಳಿಸಿ ಮಾತಾಡಿರಬಹುದು. ಅವರ ಸ್ಥಿತಿಯನ್ನು, ಅವರ ಮನೆಯನ್ನು, ಅವರ ಹಿನ್ನೆಲೆಯನ್ನು, ಅವರ ಕುಲವನ್ನು, ಅವರು ನಂಬಿದ ನಂಬಿಕೆಯನ್ನು, ಅವರು ಹೋಗುವ ಆಲಯಕ್ಕೆ ಹೋಗುವ ಹೋಲಿಕೆಯನ್ನು, ಅಪ್ಪ, ಅವರು ಮಾಡುತ್ತಿರುವ ಕ್ರಿಯೆಗಳನ್ನು ಹಿಡಿದು ಅನೇಕರು ಸ್ವಾಮಿ ದೇವರೇ ಹೀಯಾಳಿಸಿ ಮಾತನಾಡ್ತಾ ಇರಬಹುದಪ್ಪ. ಆದರೆ ದೇವರೇ, ಇವತ್ತು ನಾವು ಪ್ರಾರ್ಥಿಸುವುದೇನೆಂದರೆ ಅವರ ಮೇಲೆ ಕನಿಕರ ತೋರಿಸು. ಇವರು ಯಾರು ಕೂಡ ಅಪ್ಪ, ಪೌಲನು ಹೇಳುವಂತೆ ಗಲಾತ್ಯದವರಿಗೆ, ನಾವು ಯಾರನ್ನು ಮೆಚ್ಚಿಸುವುದಕ್ಕೆ ಮಾತು ಕೇಳಬೇಕು, ಯಾರನ್ನು ಮೆಚ್ಚಿಸುವುದಕ್ಕೆ ಅವರ ಪ್ರಕಾರ ನಡಿಕೊಳ್ಳಬೇಕು? ನಾವು ದೇವರನ್ನು ಮೆಚ್ಚಿಸಬೇಕೋ ಇಲ್ಲ ಮನುಷ್ಯರನ್ನು ಮೆಚ್ಚಿಸಬೇಕು? ಹೌದು ಸ್ವಾಮಿ, ನಾವು ನಿಮ್ಮನ್ನು ಮೆಚ್ಚಿಸಬೇಕೇ ಹೊರತು ಬೇರೆ ಯಾರನ್ನೂ ಅಲ್ಲಪ್ಪ. ಈ ದಿನ ಯಾರೆಲ್ಲ ಈ ವಾಕ್ಯವನ್ನು ಆಲಿಸಿದ್ದಾರೋ ಅವರ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸಿಕೊಡ್ರಿ ಅಪ್ಪ. ದೇವರೇ, ನಾವು ಮುನ್ನುಗ್ಗಿ ಒಂದು ಮಾರ್ಗವನ್ನು ಹಿಡಿದು ಮುಂದಕ್ಕೆ ಸಾಗುತ್ತಿರುವಾಗ ಆ ಮಾರ್ಗವನ್ನು ತಪ್ಪಿಸಲಿಕ್ಕೆ ಅನೇಕರು ಅಡ್ಡದಾರಿಯಾಗಿ ಬರಬಹುದು ಸ್ವಾಮಿ. ಅನೇಕರು ನಮ್ಮನ್ನು ಕುಗ್ಗಿಸುವ ಮಾತುಗಳು ಮಾತನಾಡಬಹುದು ಸ್ವಾಮಿ. ಓ ಈ ಸೈತಾನನು ನಮ್ಮ ಕಿವಿಯಲ್ಲಿ ಪಿಸುಗುಟ್ಟುತ್ತಾ, ಓ ಆಗ ನಿನ್ನ ದೇವರು ನಿನ್ನನ್ನು ಪ್ರೀತಿಸುವುದಿಲ್ಲ, ನಿನ್ನ ದೇವರು ನಿನ್ನನ್ನು ಅಕ್ಕರೆಯಿಂದ ನೋಡುವುದಿಲ್ಲ, ನಿನಗೆ ಉಪಕಾರ ಮಾಡುವುದಿಲ್ಲ, ನಿನಗಿದು ನಡೆಯುವುದಿಲ್ಲ, ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿ ಸೈತಾನನು ಅನೇಕ ಸುಳ್ಳಾದ ಮಾತುಗಳನ್ನು ನಮ್ಮ ಕಿವಿಯಲ್ಲಿ ಉಸುರುತ್ತಾ ಇರುತ್ತಾನಪ್ಪ. ಆದರೆ ನಾವಾದರೂ ಅವರ ಯಾವ ಮಾತುಗಳಿಗೂ ಕಿವಿಗೊಡದೆ, ನನ್ನನ್ನು ಉದ್ಧರಿಸುವವನು ನನ್ನ ಕರ್ತನು, ನನ್ನನ್ನು ಕರೆದಾತನು ನಂಬಿಗಸ್ತನು, ಆತನ ನನ್ನ ಜೈವೀರಳಾಗಿ ಮಾಡುತ್ತಾನೆ, ನಾನು ಆತನನ್ನೇ ನಂಬಿ ಹಿಂಬಾಲಿಸುವೆನು ಎಂಬ ಭರವಸೆ ನಿರೀಕ್ಷೆಯಿಂದ ನಾವೆಲ್ಲರೂ ಮುಂದಕ್ಕೆ ಸಾಗುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿಕೊಡ್ರಿಯಪ್ಪ. ಅನುದಿನ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ನಿನ್ನ ಸಮ್ಮುಖದಲ್ಲಿ ಬಂದು ನಮ್ಮ ಸಮಯವನ್ನು ಕಳೆಯುತ್ತಾ ಇರುವಾಗ ನೀವು ತಾನೇ ನಮಗೆ ಉಪಕಾರ ಮಾಡಬೇಕಾಗಿ ಅಪ್ಪ, ಇದುವರೆಗೂ ಕಾದು ನಡೆಸಿದ ಕರ್ತನೇ ನಿನಗೆ ಸ್ತೋತ್ರ. ಇನ್ನು ಮುಂದೆಯೂ ಕಾದು ನಡೆಸಲಿಕ್ಕೆ ಶಕ್ತನಾದ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಅದ್ಭುತ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಆಶ್ಚರ್ಯಕರನಾದ ದೇವರೇ ನಿನಗೆ ಸ್ತೋತ್ರ. ಅತಿಶಯವಾದ ಕಾರ್ಯಗಳನ್ನು ಮಾಡುವಾತನೇ ನಿನಗೆ ಸ್ತೋತ್ರ. ಬಂದಿರುವ ಅಪ್ಪ ಈ ಕುಟುಂಬಗಳನ್ನು, ವ್ಯಕ್ತಿಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರಿರುವ ಜಾಗದಲ್ಲಿ ಅಪ್ಪ ಯಾರ ಮಾತಿಗೂ ಕಿವಿಗೊಡದೆ ನಿನ್ನನ್ನು ಅನುಸರಿಸಿ ನಡೆಯುವಂಥ ಕೃಪೆಯನ್ನು ನೀನು ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ದುಷ್ಟರ ಕೆಟ್ಟ ಅಪರ ಕೀರ್ತನೆ 1:1 ಹೇಳಿದ ಪ್ರಕಾರವಾಗಿ ಓ ದೇವರೇ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಅಪ್ಪ, ಅದಕ್ಕೆ ಬದಲಾಗಿ ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ
ಆನಂದ ಪಡುವವರಾಗಿ ಅದನ್ನೇ ಧ್ಯಾನಿಸುತ್ತಿರುವವರು ಅವರೆಷ್ಟೋ ಧನ್ಯರು ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆಯಲ್ವಾ. ಅದೇ ರೀತಿಯಲ್ಲಿ ಇವರು ಕುಟುಂಬವು ಕರ್ತನೆ ಯಾವ ದುಷ್ಟನ ಕೆಟ್ಟ ಬಲಹೀನವಾದ ಕಾರ್ಯಗಳಿಗೆ ಕಿವಿಗೊಡದೆ ಓ ಅಪ್ಪ ಈ ಮಾತುಗಳನ್ನು ಹೇಳುತ್ತಿರುವುದು ನಾವು ನೋಡುವಾದ ಜ್ಞಾನಿ ಹೇಳ್ತಾ ಇದ್ದಾನಪ್ಪ ದೇವರೇ ಸ್ತೋತ್ರ. ಅವ ನಿನ್ನ ವಾಕ್ಯ ನಮಗೆ ಹೇಳ್ತಾ ಇದೆಯಪ್ಪ ಸ್ತೋತ್ರ. ಆದ್ದರಿಂದ ಮನುಷ್ಯರ ಮಾತಿಗೆ ಕಿವಿಗೊಡದೆ ನಿನ್ನ ಮಾತಿಗೆ ಕಿವಿಗೊಡುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ಸ್ತೋತ್ರ. ಇವತ್ತಿನ ವಿಡಿಯೋದಿಂದ ಮೂಲಕವಾಗಿ ಮಾತನಾಡಿದ್ದೀರಾ. ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ ಇವರನ್ನು ಇವರ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಿ ನಿನ್ನ ಮಹಿಮೆಯಿಂದ ತುಂಬಿಸಬೇಕೆಂಬುದಾಗಿ ಇವರ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ತೀರಿಸು, ವಿರೋಧಗಳನ್ನೆಲ್ಲ ಲಯ ಮಾಡು. ಕೋರ್ಟು ಕಚೇರಿ ಪೊಲೀಸು ಯಾವ ಕಾರ್ಯಗಳಿದ್ದರೂ ಲಯ ಮಾಡು ಸ್ವಾಮಿ. ಶರೀರದಲ್ಲಿ ವೇದನೆಗಳು ನೋವುಗಳು ತಲೆಯಿಂದ ಪಾದದವರೆಗೂ ಇರುವಂಥ ಪ್ರತಿ ಶರೀರದ ಅಂಗಾಂಗಗಳನ್ನು ಮುಟ್ಟು ಸ್ವಾಮಿ ದೇವರೇ. ಕುಟುಂಬದಲ್ಲಿರುವ ಏರುಪೇರುಗಳು, ಸಂಬಂಧದಲ್ಲಿರುವಂಥ ಏರುಪೇರುಗಳು ಯೇಸುವಿನ ನಾಮದಲ್ಲಿ ಅಪ್ಪ ಇವರಿಗೆ ಆದ ಮೋಸ ವಂಚನೆ ಇವ್ರನ್ನ ಉಪಯೋಗಿಸಿಕೊಂಡು ಉಪಯೋಗ ಎಲ್ಲವೂ ಲಯವಾಗಲಿ ಕರ್ತನೆ. ಇನ್ನು ಮುಂದೆ ಕರ್ತನೆ ಯಾರ ಮಾತಿಗೂ ಕಿವಿಗೊಡದೆ ನಿನ್ನ ಮಾತಿಗೆ ಕಿವಿಗೊಟ್ಟು ಮುಂದಕ್ಕೆ ಹೆಜ್ಜೆ ಹಾಕುವುದಕ್ಕೆ ನೀನು ಕೃಪೆಯನ್ನು ತೋರಿಸಬೇಕೆಂಬುದಾಗಿ ಅಪ್ಪ ನೀನು ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದ ಕೃಪೆಗಳು ಇವರ ಮೇಲೆ ನೀನು ಸುರಿಯ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನು ನಮ್ಮ ಕರ್ತನು ನಮ್ಮ ದೇವರು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಮತ್ತೊಂದು ಸಾರಿ ನಾನು ಹೇಳುವ ಹಾಗೆ ದೇವರು ತಾನೇ ಇವತ್ತಿಗೆ ವಾರಕ್ಕೆ ಅಂದರೆ ಇವತ್ತಲ್ಲ ಬರುವ ವಾರ ಇರುವಂಥ ಚಿತ್ರದುರ್ಗದ ಉಪವಾಸ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಪಾಲು ಹೊಂದಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಂದರೆ ಅಲ್ಲಿರುವ ಸುತ್ತಮುತ್ತಲಿರುವವರು ಮತ್ತು ಬೈಬಲ್ ಕಾಲೇಜನ್ನು ದಯಮಾಡಿ ಮನಸ್ಸಲ್ಲಿಟ್ಟುಕೊಳ್ಳಿ, ಪ್ರಾರ್ಥನೆ ಮಾಡಿ, ಅದರ ಅಗತ್ಯಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳನ್ನು ಉತ್ತೇಜಿಸಿರಿ. ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನಮಗೆ ಕರೆ ಮಾಡಿರಿ, ನಾವು ನಿಮ್ಮೊಟ್ಟಿಗೆ ಮಾತನಾಡ್ತೀವಿ. ನಿಮ್ಮೆಲ್ಲರಿಗೂ ಶಲೋಮ್. ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ಆಮೇನ್, ಆಮೇನ್, ಆಮೇನ್.